ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಗಣಪತಿ ಪಪ್ಪ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಹಸ್ಬೆಂಡ್ ಅವ್ರ ಮೊಬೈಲ್ ಒಳಗೆ ಮಾಡತ್ತೆ ನೋಡ್ರಿ ವಿಡಿಯೋ. ಎಷ್ಟು ಚೆನ್ನಾಗಿ ಬರತೈತಿ ನೋಡ್ಬೋದು, ಎಷ್ಟು ಕ್ಲಿಯರಾಗಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ಅದಕ್ಕೆ ಹೇಳಿದ್ನಿ, ನನ್ನ ಮೊಬೈಲ್ ನೀವು ತೊಗೊಳ್ರಿ, ನಿಮ್ಮ ಮೊಬೈಲ್ ನನಗೆ ಕೊಡ್ರಿ ಅಂದ್ರೆ ಇಲ್ಲ ಅನ್ನತ್ತಾರ ಅವ್ರು. ನನಗೆ ಐಫೋನ್ ಇಷ್ಟ ಇಲ್ಲ, ಅವ್ರು ನೋಡಿದ್ರೆ ನಾನು ಐಫೋನ್ ತೊಗೊಳಕತ್ತಿಲ್ಲ, ಏನು ಮಾಡೋಕ್ಕಾಗ್ತೈತಿ. ಸೊ ಮಾರ್ನಿಂಗ ಲೇಟ್ ಆಗೈತಿ. ಇವಾಗ ನಾವು ಏನಂದ್ರೆ ಇವತ್ತಿನ ದಿನ ಸಂಡೇ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡೇವಿ, ಯಾಕಂದ್ರೆ ಗೊತ್ತೈತಿ ಶ್ರಾವಣ. ಸೊ ನನಗೆ ಹುಷಾರಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಫುಲ್ಲು ಸರ್ದಿ ಬಂದೈತಿ. ಇವತ್ತು ಸ್ವಲ್ಪ ಕಡಿಮೆ ಆಗೈತಿಲ್ಲ ಅಂದ್ರೆ 4 ದಿನದ ಹಿಂದೆ ಫುಲ್ ಅಂದ್ರೆ ಜೋರು ಇತ್ತು. ಸೊ ಹಂಗಾಗಿ ನಾನು ಏನೂ ಮಾಡಲಿಲ್ಲ. ಇವತ್ತನ ಸ್ವಲ್ಪ ಎಷ್ಟಾಗ್ತೈತೆ ಅಷ್ಟು ಕ್ಲೀನಿಂಗ್ ಅದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೇವಿ. ಏನಂದ್ರೆ ಹಾಸಿಗೆನೂ ಎಲ್ಲ ವಾಶ್ ಮಾಡಿದ್ದೀವಿ ನೋಡ್ರಿ. ಇನ್ನೊಂದು 2 ಅದಾವ ಅಷ್ಟೇ. ದೊಡ್ಡದೊಂದು ಬ್ಲ್ಯಾಂಕೆಟ್ ಡೈಲಿ ಯೂಸ್ ಮಾಡೋದು, ಇನ್ನೊಂದು ಸಣ್ಣದು. ಅದು ಬಿಟ್ಟರೆ ಉಳ್ಕಿದ್ದು ಎಲ್ಲನೂ ವಾಶ್ ಮಾಡಿದ್ದೀವಿ. ಸೊ ಬಾಂಡಿ ಅಂತೂ ನಿಮ್ಗೆ ಗೊತ್ತಿರ್ತೈತಿ, ಏನಂದ್ರೆ 2 ತಿಂಗಳಾಯ್ತು ಮನೆ ಕ್ಲೀನ್ ಮಾಡಿದ್ವಿ, ಕಿಚನ್ ಮೇಕವರ್ ಮಾಡೋಗೋಸ್ಕರ. ಸೊ ಏನು ಅಷ್ಟೊಂದೇನು ಗಲೀಜದು ಆಗಿಲ್ಲ, ಜಸ್ಟ್ ಧೂಳ ಎಲ್ಲ ಹುಡ್ಕೋಬೇಕು. ಅದು ಬಿಟ್ಟರೆ ಮೇಲೆ ಅಷ್ಟೇ 1-2 ಬಾಂಡೆ ತಿಕ್ಕೊಳ್ಬೇಕು. ಆಮೇಲೆ ಹಾಲ್ ನೋಡ್ಬೋದು, ಇಲ್ಲಿ ಹಾಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದೈತಿ. ಯಾಕಂದ್ರೆ ಬಂದಾಗಿಂದ ಹಾಲ್ ಒಂದು ಸಾರಿ ಅಷ್ಟೇ ಕ್ಲೀನ್ ಮಾಡ್ಕೊಂಡೇವಿ, ಅದಾದ್ಮೇಲೆ ಮಾಡ್ಕೊಂಡೆ ಎಲ್ಲ. ಸೊ ಹಾಗಾಗಿ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ, ನೋಡೋಣಂತ. ಇವತ್ತು ಯಾವ್ಯಾವ ಥರ ಕೆಲಸ ಸ್ಟಾರ್ಟ್ ಆಗ್ತೈತಿ, ಏನೇನು ಮಾಡ್ತೀವಿ ಅಂತ ಹೇಳಿ. ಶ್ರಾವಣ ಪೂಜೆ ಬಂದಿತ್ತಲ್ಲ, ಸೊ ಹಾಗಾಗಿ ಕ್ಲೀನಿಂಗ್ ಮಾಡೋಣಂತ. ಇಲ್ಲಿ ನೋಡ್ರಿ ನಮ್ಮ ಚಿನ್ನು ಏನು ಮಾಡಾಕತ್ತ ನೋಡ್ರಿ. ಮ್ಯಾಗಿ 2 ಪ್ಯಾಕೆಟ್ ತರಿಸಿದ್ನಿ ನಾನು, ಇರಲಿ ಅಂಥೇಳಿ. ಒಟ್ಟು ತಿನ್ನೋದ ಬಿಟ್ಬಿಟ್ಟಿದ್ದೇವೆ ನಾವು, ಭಾಳ ದಿನ ಆತ. ಹಂಗೆ ಸುಮ್ಮ 2 ತರಿಸಿದ್ನಿ. ನೋಡಿದ್ರೆ ಮ್ಯಾಗಿ ಮಾಡಾಕಿಟ್ಟಾನಿಲ್ಲ, ಹೇಳ್ದೆ ಕೇಳ್ದೆ. ಇಲ್ಲಿ ರೆಸಿಪಿ ಬರ್ತಿತ್ತು. ರೆಸಿಪಿ ನೋಡಿದ್ದೇನ, ರೆಸಿಪಿ ನೋಡಿ ಮಾಡಿದಾನೆ ನೋಡ್ರಿ. ಕೆಲಸ ಮಾಡೋಕ್ಕಿಂತ ಮೊದಲು ನಾವು ಟಿಫನ್ ಮಾಡಿಬಿಡೋಣಂತ, ಇಲ್ಲಾಂದ್ರೆ ಜೋಶ್ ಬರೋಂಗಿಲ್ಲ ಕೆಲಸ ಮಾಡೋಕೆ. ಸೊ ಸುಸ್ತು ಕೂಡ ಆಗ್ತೈತಿ. ಸೊ ಈಗ ರೆಡಿ ಮಾಡಿದ್ದೇನೆ, ಬ್ರೆಡ್ ಆಮ್ಲೆಟು, ಆಮೇಲೆ ಸ್ವಲ್ಪ ರೈಸ್ ಇತ್ತು, ಅದಷ್ಟು ಒಗ್ಗರಣೆ ಕೊಟ್ಟಿದ್ದೇನೆ. ನಾವು ಟಿಫನ್ ಅದು ಎಲ್ಲ ಮಾಡಿದ್ವಿ ನೋಡ್ರಿ. ಈ ಕಡೆ ನಮ್ಮ ಚಿನ್ನು ಅವ್ನ ಫ್ರೆಂಡನ್ನು ಕರ್ಕೊಂಡು ಟಿ ವಿ ನೋಡಕತ್ತಾನ. ನನಗೊಂದು ಚಿಂತೆ ತಿತ್ತ, ಯಾಕಂದ್ರೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಚಿನ್ನು ಭಾಳ ಅಂದ್ರೆ ಭಾಳ ಕಾಡಿಸ್ತಿರ್ತಾನೆ. ಹಾಗಾಗಿ ಅಯ್ಯೋ ಇವ್ನು ಹಿಡ್ಕೊಂಡು ಇಡೀ ದಿನ ಎಲ್ಲ ಮನೆ ಯಾವ ಥರ ಕ್ಲೀನ್ ಮಾಡಬೇಕಪ್ಪ ಇನ್ನು ಅನ್ನತ್ತಿದ್ದೆ. ಅಷ್ಟರೊಳಗೆ ಅವ್ನ ಫ್ರೆಂಡ್ ಬಂದ. ಸೊ ಚಲೋ ಆಯ್ತು ಬಿಡಿನ, ಆಟ ಆಡ್ತಾರೆ ಇಬ್ಬರು ಕೂಡಿ ಅಂದ್ಕೊಂಡೆ ಸುಮ್ಮನಾದೆ. ಸೊ ಈಗ ಕೀರೆ ಮಾಡ್ಕೊಂತ ಕೂತಾರೆ ನೋಡ್ರಿ. ನಾವೀಗ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡು ಬಂದ್ವಿ. ಇಲ್ಲಿ 2 ಪಿಲ್ಲೋ ಅದಾವ ನೋಡ್ರಿ, ರೌಂಡ್ ಪಿಲ್ಲೋ. ಇವು 2 ಪಿಲ್ಲೋನ ಒಳಗೆ ಇದು ಸ್ಪಂಜ್ ಹಾಕಿರ್ತಾರಲ್ಲ, ಅವನ್ನೆಲ್ಲ ತೆಗೆದು ನಮ್ಮ ಹಸ್ಬೆಂಡ್ ಅವರ ಸುರುವಿದ್ರು. ಇದು ಸ್ಪಂಜ್ ನೋಡ್ರಿ ಎಷ್ಟು ಚೆನ್ನಾಗೈತಿ. ಸೊ ಈ ಥರ ಸ್ಪಂಜ್ ಇತ್ತಂದ್ರೆ ಚಲೋ ಬರ್ತಾವ ಪಿಲ್ಲೋಗಳು. ನಮ್ಮ ಚಿನ್ನು ಸಣ್ಣ ಪಾಪು ಅಂದ್ರೆ 5 ತಿಂಗಳು ಇದ್ದಾಗ ತೊಗೊಂಡಿರೋದು ನೋಡ್ರಿ. ಸೊ ಈ ಕಡೆ ನಾವು ಬೆಡ್ ಕವರ್ ಕೂಡ ತೆಗ್ದೇವಿ ಕ್ಲೀನ್ ಮಾಡ್ಬೇಕಂತ ಹೇಳಿ. ಬೆಳಿಗ್ಗೆ ಒಂದಷ್ಟು ಕರ್ಟನ್ಸ್ ಅದು ಎಲ್ಲ ವಾಷಿಂಗ್ ಮಷಿನ್ ಒಳಗೆ ಹಾಕಿದ್ವಿ ನೋಡ್ರಿ. ಬೇಗ ವಾಶ್ ಆದ ತಕ್ಷಣ ತೊಗೊಂಡು ಬಂದು ಮೇಲೆ ಒಣ ಹಾಕಿದ್ದೀವಿ. ಈ ಕಡೆ ನಮ್ಮ ಹಸ್ಬೆಂಡ್ ಅವರು ದೊಡ್ಡ ಬ್ಲ್ಯಾಂಕೆಟ್ ಅದು ಎಲ್ಲ ಅವರ ವಾಶ್ ಮಾಡ್ತಾರೆ. ಸೊ ಮಾಡಕತ್ತಾರ ಎಲ್ಲ ನೀರದು ಹಾಕಿ, ಯಾಕಂದ್ರೆ ಬೇಗನ ಒಣಗಬೇಕಂದ್ರೆ ನಾವು ಬೇಗ ವಾಶ್ ಮಾಡ್ಬೇಕಾಗ್ತೈತಿ. ಹಾಗಾಗಿ ನೋಡ್ಬೋದು ಇಲ್ಲಿ ಕಚ್ಚ ಪಚ್ಚ ಅಂತ ತೊಳ್ಯಾತಾರ, ಇಲ್ಲಾಂದ್ರೆ ಕ್ಲೀನ್ ಆಗೋದಿಲ್ಲ ಅದಕ್ಕೋಸ್ಕರ. ಸೊ ನಾನು ಕೆಳಗಡೆ ಬಂದುಬಿಟ್ಟು ಇಲ್ಲಿ ಚಿಕನ್ ಮಾಡಕತ್ತೇನೆ. ಚಿಕನ್ ಇವತ್ತ ತೊಗೊಂಡು ಬಂದೇವು ನೋಡ್ರಿ, ಯಾಕಂದ್ರೆ ಇನ್ನು ನೆಕ್ಸ್ಟ್ ನಾವು 1 ಮಂತ್ ಮೇಲೆ ಪಾಲಿಸ್ತೀವಿ. ಸೊ ಶ್ರಾವಣದಾಗ ತಿನ್ನಂಗಿಲ್ಲ, ಹಾಗಾಗಿ ಇವತ್ತನ ರಾತ್ರಿವರೆಗೆ ತಿಂದ್ಬಿಟ್ಟು ಮುಗಿಸ್ಬಿಡೋಣ ಅದನ್ನ. ಆಮೇಲೆ ಶ್ರಾವಣ ಹಿಡಿದ್ವಿ ಅಂದ್ರೆ ತಿನ್ನಕ್ಕಾಗಂಗಿಲ್ಲ ಅಂದ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ಒಂದು ಕಡೆ ಚಿಕನು, ಒಂದು ಕಡೆ ರೈಸ್ ಇಟ್ಟಿದ್ನಿ. ಆಮೇಲೆ ಈ ಕಡೆ ಒಂದಿದ್ರೊಳಗೆ ಕಬಾಬ್ ಮಾಡ್ಬೇಕಂಥೇಳಿ ಎಲ್ಲ ರೆಡಿ ಮಾಡ್ಕೊಳಕತ್ತೇನೆ. ಇದಕ್ಕೆ ಎಗ್ಗು, ಆಮೇಲೆ ಚಿಕನ್ ಕಬಾಬ್ ಮಸಾಲ ಮತ್ತು ನಿಂಬೆಹಣ್ಣು ಹಾಕಿದೆ ನೋಡ್ರಿ, ಮತ್ತೇನೂ ಹಾಕಿಲ್ಲ. ಆಮೇಲೆ ಕುಕ್ಕರ್ ಒಳಗೆ ಇಟ್ಟಿದ್ದೇನಲ್ಲ, ಅದು 1-2 ವಿಸಿಲ್ ಆಗ್ತಂದ್ರೆ ರೆಡಿ ಆಗ್ತೈತಿ.
ಸೊ ಈ ಕಡೆ ಮತ್ತೆ ನೋಡ್ಬೋದು ನಮ್ಮ ಹಸ್ಬೆಂಡ್ ಅವರು ಏನಂದ್ರೆ ಬ್ಲ್ಯಾಂಕೆಟ್ ಎಲ್ಲ ವಾಶ್ ಮಾಡಿ ಒಣ ಹಾಕಿದ್ರು ನೋಡ್ರಿ. ಸೊ ಅದಾದ್ಮೇಲೆ ಮೇಲ್ಗಡೆ ಒಂದು ರೂಮ್ ಐತಿ. ಸೊ ಅದು ಒಂದು ರೂಮ್ ನಾನು ಕ್ಲೀನ್ ಮಾಡ್ಕೋತೇನೆ ಅಂತ ಹೇಳಿಬಿಟ್ಟು ಬಂದಿದ್ರಿ ಇಲ್ಲಿ. ನಾನಂತೂ ಕೆಳಗಡೆ ಇದ್ದೆ. ಸೊ ಅವರೇ ಇದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಒಂದು ರೂಮ್ ಅಂದ್ರೆ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಂಡಾರ. ಆಮೇಲೆ ಕಿಟಕಿ ಒಳಗೆ ಇಲ್ಲಿ ಹಲ್ಲಿಗಳು ಭಾಳ ಅದಾವ ನೋಡ್ರಿ. ಯಾಕಂದ್ರೆ ನಾವು ಯೂಸ್ ಮಾಡಂಗಿಲ್ಲಲ್ಲ ಒಂದು ರೂಮ್, ಹಾಗಾಗಿ ಹಲ್ಲಿಗಳು ಜಾಸ್ತಿ ಬರ್ತಾವ. ಸೊ ಅದನ್ನ ಸಾವಕಾಶ ತೆಗಿಯತ್ತಾರ ಅದನ್ನ ಅಂಜಿ. ಹಲ್ಲಿ ಅಂದ್ರೆ ಯಾರಿಗಾದ್ರೂ ಒಂಥರ ಅನಿಸ್ತೈತಿ ನೋಡ್ರಿ, ನೋಡಾಕನೂ ಆಗಂಗಿಲ್ಲ ಅದನ್ನ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ಬೋದು. ಇಲ್ಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ನೇಚರ್ ಒಂದು ಸಖತ್ತಾಗೈತೆ ನೋಡ್ರಿ. ಅದೊಂದು ಲಕ್ಕಿ ಅಂತಾನೆ ಹೇಳ್ಬೋದು ನಾವು. ನಮ್ಮ ಮನೆ ಹತ್ರ ಅಷ್ಟು ಚೆನ್ನಾಗಿರೋಂಥ ನೇಚರ್ ಎದ್ದ ತಕ್ಷಣ ನೋಡ್ಬೋದು. ಸಾಯಂಕಾಲನೂ ಚೆನ್ನಾಗಿ ಅನಿಸ್ತೈತಿ. ನಾವು ಈ ರೂಮ್ ಒಳಗೆ ಜಾಸ್ತಿ ಏನು ಸಾಮಾನು ಇಟ್ಟಿಲ್ಲ ನೋಡ್ರಿ, ಯಾಕಂದ್ರೆ ಯೂಸ್ ಮಾಡಂಗಿಲ್ಲ. ಹಾಗಾಗಿ ಮೇಲ್ಗಡೆ ಬಂದಾಗ ನಾನು ಬಟ್ಟೆದು ವಾಶ್ ಮಾಡ್ತಿರ್ತೀನಲ್ಲ, ಅದಕ್ಕೋಸ್ಕರ ಅಂಥೇಳಿ ಸ್ಟೂಲು, ಬಕೆಟು, ಡಬ್ಬಿ, ಪೈಪದು ಅಷ್ಟೇ ಇಟ್ಟಿದ್ದೇವೆ, ಬೇಕಾಗ್ತೈತೆ ಅಂತ ಹೇಳಿ. ಯಾಕಂದ್ರೆ ಕೆಳಗಡೆ ಮೇಲ್ಗಡೆ ಓಡಾಡೋಕ್ಕಾಗಂಗಿಲ್ಲ ಅಂಥೇಳಿ. ಈಗ ನೋಡ್ಬೋದಾ ನಾನು ಏನಂದ್ರೆ ಕಬಾಬ್ ರೆಡಿ ಮಾಡಾಕತ್ತೇನ. ಸೊ ನಮ್ಮ ಹಸ್ಬೆಂಡ್ ಅವರು ಕೂಡ ಬಂದು ಕೂತಿದ್ದಾರೆ. ಮೇಲ್ಗಡೆ ಎಲ್ಲ ರೂಮ್ ಕ್ಲೀನ್ ಮಾಡಿದಾರಂತ. ಸೊ ನೋಡ್ಬೋದು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತೇಳಿ ಕೂತ್ಕೊಂಡಾರ. ಚಿಕನ್ ಕಬಾಬ್ ಅಂತೂ ರೆಡಿ ಆಗೈತೆ ನೋಡ್ರಿ. ಇನ್ನೊಂದು ಏನಂದ್ರೆ ನಾವು ಇವತ್ತು ಲಾಸ್ಟ್ ನೋಡ್ರಿ ತಿನ್ನೋದು. ಇನ್ನು ನೆಕ್ಸ್ಟ್ 1 ಮಂತ್ ಅಂತೂ ತಿನ್ನೋಕ್ಕಾಗೋದಿಲ್ಲ. ಸೊ ಹಂಗಾಗಿ ನಾನು ಜಸ್ಟ್ ಸಾಂಬಾರು ಗ್ರೇವಿ ಮಾಡ್ಬೇಕಂತ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಅವರು ಇಲ್ಲ ಕಬಾಬು ಮಾಡಿಬಿಡ ಅಂತ ಹೇಳಿದರು. ವಾವ್ ನೋಡ್ರಿ, ನೋಡಿದ್ರೆ ಭಯಾಗ ನೀರು ಬರತೈತಿ, ಅಷ್ಟು ಸಖತ್ತಾಗಿ ಕಾಣಕತ್ತೈತಿ. ಎಲ್ಲ ರೆಡಿ ಆಗಿದಾವ. ಈ ವರ್ಷ ಸಂಡೇ ಬಂದಿರೋದ್ರಿಂದ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ನೋಡ್ರಿ. ಯಾಕಂದ್ರೆ ಪ್ರತಿ ವರ್ಷನೂ ಸಂಡೇ ಬರ್ತೈತಿ. ಆ ಥರ ಹೇಳತ್ತಿಲ್ಲ ನಾನು. ಅಂದ್ರೆ ಕೆಲಸ ಮಾಡಕ್ಕೆ ಶ್ರಾವಣ ಪೂಜೆ ಇದ್ದಾಗ ಕೆಲಸ ಮಾಡ್ಬೇಕಾದ್ರೆ ಒಬ್ಬಳ ಮಾಡ್ತಿದ್ದೆ ಪ್ರತಿ ವರ್ಷನೂ ಬೆಳಗ್ಗೆಯಿಂದ ರಾತ್ರಿವರೆಗೆ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಬೆಳಗ್ಗೆ ಹೋದ್ರೆ ಲೇಟ್ ಮಾಡಿ ಬರ್ತಿದ್ರು. ಅವ್ರು ಬರೋದ್ರೊಳಗೆ ಅಂದರೆ ಎಲ್ಲ ಕೆಲಸ ಮುಗಿದಿರ್ತಿತ್ತು. ಆಮೇಲೆ ಸ್ವಲ್ಪ ಉಳಿತಿತ್ತು. ಅದನ್ನ ಇನ್ನೇನು ಬಿಡ್ರಿ, ನೀವು ಆಫೀಸಿಂದ ಬಂದಿದ್ರಿ ಇರಲಿ ಅಂಥೇಳಿ ಅವರಿಗೆ ಸುಮ್ಮನಾಗ್ಬಿಡ್ತಿದ್ದೆ. ನಾನು ಒಬ್ಬಳ ಮಾಡಿ ಮಾಡಿ ಸಾಕಾಗ್ತಿತ್ತು. ಆಮೇಲೆ ಒಂದು 2 ದಿನ ಆರಾಮಿಲ್ಲ ಅಂಥೇಳಿ ಮಲ್ಕೊಳ್ಳೋದು ಹಿಂಗಾಗ್ತಿತ್ತು. ಸೊ ಈ ವರ್ಷ ನಂಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಸಂಡೇ ಬಂದಿರೋದ್ರಿಂದ ನಮ್ಮ ಹಸ್ಬೆಂಡ್ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಕತ್ತಾರ. ನೋಡಿರ್ಬೋದು ನೀವೇ ಬೆಳಗ್ಗೆಯಿಂದ ಏನೇನು ಮಾಡಿದ್ರು ಅಂಥೇಳಿ. ಇನ್ನೂ ಭಾಳ ಅಂದ್ರೆ ಭಾಳ ಕೆಲಸ ಐತೆ ನೋಡ್ರಿ. ಸೊ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಕೆಲಸ ಭಾಳ ಇದ್ರೂ ಕೂಡ ನಾವು ಯಾವ ಥರ ಅಂದ್ರೆ ಒಂಥರ ಡಿವೈಡ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅಂದರೆ ನೀವು ಸ್ವಲ್ಪ ಕೆಲಸ ಮಾಡಿರಿ, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ಅಂಥೇಳಿ. ನಾನು ಹೇಳೋಕ್ಕಿಂತ ಮೊದಲೇ ನಮ್ಮ ಹಸ್ಬೆಂಡ್ ಅವರು ನನಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಅರ್ಥ ಮಾಡ್ಕೊಂಡು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಕತ್ತಾರ. ಅದೊಂದು ಭಾಳ ಖುಷಿ ಆಯ್ತು ನನಗೆ. ಇಲ್ಲಿ ನೋಡ್ಬೋದಾ ಏನೋ ಒಂದು ಟೈಮ್ ಪಾಸಿಗೆ ಏನೋ ಒಂಥರ ಮಾಡ್ಕೊಂಡು ನಕ್ಕೊಂಡು ಕಾಮಿಡಿ ಮಾಡ್ಕೊಂಡು ಕೆಲಸ ಮಾಡಕತ್ತೀವಿ. ಕೆಲಸ ಮಾಡಕತ್ತಿದ್ರೂ ಒಂಥರ ಎಂಜಾಯ್ ಮಾಡ್ಕೊಂಡು ಮಾಡಕತ್ತೀವಿ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಮತ್ತೆ ಸುಸ್ತಾಗ್ಬಿಡ್ತೈತೆ ನಮಗೆ. ಅಯ್ಯೋ ಕೆಲಸ ಅಂಥೇಳಿ. ಸೊ ನೋಡ್ಬೋದು ಇಲ್ಲಿ ಆ ಕಡೆದು ಒಂದು ಸ್ವಲ್ಪ ಎಲ್ಲ ಧೂಳ ಎಲ್ಲ ಹೊಡ್ಕೊಂಡಾದ್ಮೇಲೆ ಈ ಕಡೆ ಕಿಚನ್ ಕಡೆ ಕಿಟಕಿ ಮತ್ತು ಅದ್ರ ಮೇಲೆ ಒಂದು ಸಜ್ಜೆ ಐತೆ ನೋಡ್ರಿ ಹೊರಗಡೆ. ಸೊ ಅಲ್ಲಿ ಒಂದಷ್ಟು ಸಾಮಾನೆಲ್ಲ ಬಿದ್ದಿದ್ವು. ಚಿನ್ನು ಏನೇನರ ಒಗಿತಿದ್ದ. ಸೊ ಅವನ್ನೆಲ್ಲ ತೆಗೆದು ಕೆಳಗೆ ಹೋಗ್ಯಾತಾರ. ಇವಾಗ ಸ್ವಲ್ಪ ಸುಸ್ತಾಗಿತ್ತು. ಮಧ್ಯಾಹ್ನ ಆಗೈತಿ, ಊಟ ಮಾಡ್ಕೊಂಡು ಮತ್ತೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡ್ರಿ ಇಲ್ಲಿ ಭರ್ಜರಿಯಾಗಿ ಕಬಾಬು, ಸಾಂಬಾರು, ಚಿಕನ್ನು, ರೈಸು, ಬರೀ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಕೆಲಸ ಶುರು ಹಚ್ಕೊಳ್ಳೋಣಂತ. ಸುಂದರಿ ಅಪಾರ್ಟ್ಮೆಂಟ್ ಅದ್ರ ಮನಿಯನ. ಓ ಅದನಿಂದ ನಂದು ಗ್ರೀನ್ ಕಲರ್. ಎಲ್ಲಾರು ಒಂದೊಂದು ಮನಿಯೊಳಗೆ ಇರೋದೇನ. ಗುಂಡೆ ಎಲ್ಲ ಕೆಲಸ ಮುಗಿದ್ಮ್ಯಾಗ ಅಲ್ಲಿ ಅಂಗಡಿ ಕಡೆ ಬಾಕ್ಸ್ ತೊಗೊಂಬಂದ ಜನ. ಬಾಕ್ಸ್ ತೊಗೊಂಬಂದ ದೊಡ್ಡ ಬಾಕ್ಸ್ ತೊಗೊಂಬಂದು ಕಟ್ ಮಾಡಿ ನೀಟಾಗಿ ಕಲರ್ ಎಲ್ಲ ಅಂಟಿ ಸುಂದರಿ ಮನೆ ಮಾಡ್ಕೊಡ್ತಾವ. ಎಲ್ಲ ಹೊಡೆದನ ಹಿಂಗೆ ಹೊಡೆದನು, ಹಿಂಗೆ ಮಡಚು ಹೊಡೆದನು. ಕ್ಲೀನ್ ಆಗೈತೆ ಆಲ್ಮೋಸ್ಟ್. ಗಣಪತಿ ಪಪ್ಪ ನೀವು ಮಳೆ ಇದ್ಮೇಲೆ ಕೈ ಹಚ್ಚಿದ್ದೆ ಇದು ಕೈಲಿ
ಹೇಗೋ ಮನೆ ಕ್ಲೀನ್ ಅಂತೂ ಮಾಡತ್ತಿದ್ವಿ ನೋಡ್ರಿ. ಸೊ ಒಂದಷ್ಟು ಮೋಡ್ಕ ಸಾಮಾನು ಅದು ಎಲ್ಲ ತೆಗ್ದು ಇಟ್ಟಿದ್ವಿ. ಹಂಗಾಗಿ ಮನೆ ಕ್ಲೀನ್ ಮಾಡತ್ವಿ. ಇವತ್ತ ಬಂದಾರು. ಸೊ ಕೊಟ್ಬಿಡೋಣಂತ, ಖಾಲಿ ಆಗ್ಬಿಟ್ಟಿತ್ತಂದ್ರೆ ಮನೇನು ಮತ್ತೆ ಇನ್ನಷ್ಟು ಕ್ಲೀನ್ ಅನಿಸ್ತೈತಿ. ಇಲ್ಲಾಂದ್ರೆ ಅವನ್ನೆಲ್ಲ ಇಟ್ಕೊಂಡು ಹಂಗೆ ಕೂಡ್ಬೇಕಾಗ್ತೈತಿ ಮನ್ಯಾಗ. ಸೊ ಚಲೋ ಅನ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ಹೊರಗೆ ತೊಗೊಂಡು ಬಂದೆ ನೋಡ್ರಿ. ಸೊ ಇಲ್ಲಿ ಮೊಡ್ಕ ಸಾಮಾನು ತೊಗೊಂಡು ಹೋಗೋರು ಬಂದಾರ, ಮೊಡ್ಕ ಗಾಡಿದವ್ರು ಅಂತಾರೆ ನೋಡ್ರಿ. ಸೊ ಅದಕ್ಕೋಸ್ಕರ ನಾನಂತೂ ಯಾವಾಗಲೂ ಏನೇ ಮನೆ ಕ್ಲೀನ್ ಮಾಡಿದಾಗ ಮೊಡ್ಕ ಸಾಮಾನು ಇದ್ರೂ ಕೂಡ ಕೊಟ್ಟು ಏನಾದರೂ ಸಾಮಾನು ತೊಗೊಂಡಿರ್ತೇನೆ, ದುಡ್ಡಂತೂ ತೊಗೊಳಂಗಿಲ್ಲ. ದುಡ್ಡು ತೊಗೊಂಡಾನು ಏನು ಉಪಯೋಗ ಇಲ್ಲ ನೋಡ್ರಿ. ಸೊ ಸಾಮಾನಾದರೂ ತೊಗೊಂಡ್ರೆ ಏನಾದರೂ ಉಪಯೋಗ ಆಗ್ತಾವ ಮತ್ತು ನೆನಪು ಉಳಿತೈತಿ. ಓಕೆ, ನಾವು ಮನೆ ಕ್ಲೀನ್ ಮಾಡಿದ್ವಿ, ಸಾಮಾನೆಲ್ಲ ಕೊಟ್ಟಾದ್ಮೇಲೆ ಈ ಥರ ತೊಗೊಂಡೇವೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಒಂದು ಪ್ಲಾಸ್ಟಿಕ್ದ 3 ಸ್ಟೆಪ್ಪದ ಒಂದು ಇದನ್ನು ತೊಗೊಳತ್ತೇನೆ ನೋಡ್ರಿ, ರ್ಯಾಕ್ ಪ್ಲಾಸ್ಟಿಕ್ದ. ಸೊ ನೋಡ್ಬೇಕು ಅವ್ರು ಏನಂತಾರೆ ಅಂತೇಳಿ. ನೋಡಿದ್ರಲ್ಲ, 320 ರೂಪಾಯಿ ಅಂತ ನೋಡ್ರಿ. ಮೊಡ್ಕ ಸಾಮಾನೆಲ್ಲ ಕೊಟ್ಟು 320 ರೂಪಾಯಿ ಕೊಡ್ಬೇಕಂತ. ಹಂಗಾಗಿ ಬೇಡ ಅನ್ನಕತ್ತೆ ನಾನು. ಯಾಕಂದ್ರೆ ಮೀಶೋ ಒಳಗನ ಎಷ್ಟೊಂದು ಐಟಮ್ಸ್ ತೊಗೊಂಡೆ ನಾನು. ಎಷ್ಟು 200, 150, 300 ಈ ಥರ. ಸೊ ಇದು ಪ್ಲಾಸ್ಟಿಕ್ ಸಾಮಾನೆಲ್ಲ ಕೊಟ್ಟು ಏನು ದುಡ್ಡು ಕೊಡೋದಂತೇಳಿ ನಾನು ಬೇಡ ಅಂತ ಹೇಳಿಬಿಟ್ಟೆ ನೋಡ್ರಿ. ಸೊ ಯೋಚನೆ ಮಾಡ್ಬೇಕಾಗ್ತೈತಿ. ಅವರು ಹೆಂಗಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತೈತಿ. ನೋಡಿದ ತಕ್ಷಣ ಓ ಇಂಥವ್ರಿಗೆ ಹಿಂಗೆ ಹೇಳ್ಬೇಕು, ಇಂಥವ್ರಿಗೆ ಹಿಂಗೆ ಹೇಳ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನೇ ತೊಗೊಂಡ್ರೂ ಯೋಚನೆ ಮಾಡಿ ತೊಗೊಳ್ತೇನೆ. ಕೆಲವೊಂದು ಸಾರಿ ಅಷ್ಟು ಇದಾಗಿಬಿಟ್ಟಿರ್ತೇನೆ, ಅದು ಮೋಸ ಹೋಗಿರ್ತೇನೆ. ಇಲ್ಲಾಂದ್ರೆ ಆಲ್ಮೋಸ್ಟ್ ಎಲ್ಲ ಈ ಥರ ಸಾಮಾನು ತೊಗೊಳ್ಬೇಕಾದ್ರೆ ಯೋಚನೆ ಮಾಡ್ತೇನೆ. ಮೀಶೋ ಒಳಗನ ನೋಡಿರ್ಬೋದು ನೀವು, ನಾನು ಎಷ್ಟೊಂದು ಐಟಮ್ಸ್ ತೊಗೊಂಡೇನೆ, ಎಷ್ಟು ಕಡಿಮೆ ಪ್ರೈಸ್ ಒಳಗೆ, ಎಷ್ಟು ಕ್ವಾಲಿಟಿ ಕೊಟ್ಟಿರ್ತಾರೆ. ಇವ್ರು ನೋಡಿದ್ರೆ ಅದು ಲೋಕಲ್ ಇವು ಅಷ್ಟೊಂದು ಇವು ಗಟ್ಟಿನೂ ಇರಂಗಿಲ್ಲ, ಬೇಗನೆ ಹಾಳಾಗ್ತವೆ. ನಾನು ಇರಲಿ ಏನಾದರೂ ಇಟ್ಕೊಳಕ್ಕೆ ಬರ್ತೈತಿ ಅಂಥೇಳಿ ತೊಗೊಳತ್ತಿದ್ದೆ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಬೇಡ ಅಂದ್ಕೂಡ್ಲೆ, ದುಡ್ಡು ಕೊಡ್ಬೇಕು ಅಂದ್ಕೂಡ್ಲೆ ಇಲ್ಲ ಕಡಿಮೆ ಮಾಡಿರಿ ಅಂದ್ರೆ ಕಡಿಮೆನೂ ಮಾಡಲಿಲ್ಲ ಅವರು. ಫುಲ್ಲು 320 ಅನ್ನಕತ್ರೆ. ಹಂಗಾಗಿ ಬೇಡ ಅಂತೇಳಿ ಬಿಟ್ಬಿಟ್ಟೆ. ಈಗ ನಾವು ಬೆಡ್ರೂಮ್ ಕ್ಲೀನ್ ಮಾಡ್ಬೇಕಂತೇಳಿ ಬಂದಿದ್ವಿ ನೋಡ್ರಿ. ಬೆಡ್ರೂಮ್ ಒಳಗೆ ಒಂದು ನಮ್ಮದು ಡ್ರೆಸ್ಸಿಂಗ್ ಟೇಬಲ್ ಐತಿ. ಇದು ನೋಡಿದ ತಕ್ಷಣ ನಂಗೆ ಶಾಕ್ ಆಯ್ತು, ಯಾಕಂದ್ರೆ ಅಷ್ಟೊಂದು ಡಸ್ಟ್ ಐತಿ. ಸೊ ನಿಮ್ಗೆ ತೋರ್ಸಾತೇನೆ, ನೋಡ್ಬೋದು ಇಲ್ಲಿ ಎಷ್ಟೊಂದು ಡಸ್ಟ್ ಐತಿ ನೋಡ್ರಿ. ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಬಟ್ ಏನಂದ್ರೆ ಹೋದ ಸರಿ ನನಗೇನು ಇನ್ಸಿಡೆಂಟ್ ಅಂದ್ರೆ ಪ್ರೆಗ್ನೆನ್ಸಿದು ಏನು ಪ್ರಾಬ್ಲಮ್ ಆಯ್ತಲ್ಲ, ಅವಾಗಿಂದ ನನಗೆ ಮೆಂಟಲಿ ವೀಕ್ ಆಗಿಬಿಟ್ಟೆ ನಾನು. ಮೆಂಟಲಿ ಆಗ್ಬೋದು ಮತ್ತು ಫಿಸಿಕಲಿ ಫುಲ್ ವೀಕ್ ಆಗಿಬಿಟ್ಟಿದ್ನಿ ನಾನು. ಸೊ ರೆಸ್ಟ್ ಮಾಡತ್ತಿದ್ದೆ ಮತ್ತು ಮನ್ಸಿಗೂ ಬೇಜಾರೊಳಗಿದ್ನಿ. ಅದಕ್ಕೋಸ್ಕರ ನಾನು ಈ ಥರ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅಷ್ಟ ಮೇಲಿನ ಮೇಲೆ ಎಷ್ಟು ನನಗೆ ಆಗ್ತೈತಿ ಅಷ್ಟು ಕೆಲಸ ಮಾಡತ್ತಿದ್ದೆ. ಇವತ್ತು ನೋಡಿದ ತಕ್ಷಣ ನನಗೆ ಅಯ್ಯಪ್ಪ ಎಷ್ಟು ಡಸ್ಟ್ ಐತಿ ಅಂತ ಹೇಳಿ ಫಸ್ಟ್ ಇದನ್ನು ಕ್ಲೀನ್ ಮಾಡ್ತೇನೆ ಅಂತೇಳಿ ಕ್ಲೀನ್ ಮಾಡಾಕತ್ತೇನೆ. ಇಲ್ಲಾಂದ್ರೆ ನಾನು ಬಿಡೋದೇ ಇಲ್ಲ. 2 ತಿಂಗಳಿಗೊಮ್ಮೆ ನಾನು ಮನೆ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಅದು ಡೀಪ್ ಕ್ಲೀನ್. ನಮ್ಮ ಹಸ್ಬೆಂಡ್ ಅವ್ರನ್ನ ಬೈತಿರ್ತಾರೆ, ಯಾಕೆ ಮಾಡ್ತೀವಿ ಬಿಡೋ, ಮೊದಲು ನಿಂಗೆ ಹುಷಾರು ತಪ್ತೈತಿ ಅಂಥೇಳಿ. ಆದರೂ ಕೂಡ ಮಾಡ್ತಿರ್ತಿದ್ದೆ. ಬಟ್ ಇದು ಫಸ್ಟ್ ಟೈಮ್ ಇಷ್ಟು ವರ್ಷದಾಗ ನಾನು ಇಷ್ಟು ಇದನ್ನು ಮಾಡಿ ನನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಡೆಲ್ಲ ಈ ಥರ ಕೆಲಸ ಬಿಟ್ಬಿಟ್ಟಿದ್ದೆ. ಬಟ್ ಏನೂ ಮಾಡೋಕ್ಕಾಗಿಲ್ಲ. ಮತ್ತು ನಮ್ದು ರೂಟೀನ್ ನಾವು ಸ್ಟಾರ್ಟ್ ಮಾಡಲೇಬೇಕಾ, ಎಷ್ಟು ದಿನ ಅಂಥೇಳಿ ಇದು ಮಾಡೋಕ್ಕೆ ಬರ್ತೈತಿ. ನಮ್ಮ ಮನೆ ಅಂದಮ್ಯಾಗ ನಾವು ಕ್ಲೀನ್ ಮಾಡಲೇಬೇಕಾ. ಸೊ 2 ತಿಂಗಳು ಬಿಟ್ಟಿರೋದಕ್ಕೆ ಈ ಥರ ಕೆಲಸ ಮಾಡ್ಬೇಕಾಯ್ತು ನೋಡ್ರಿ. ಅಂದ್ರೆ ಅಷ್ಟು ಡಸ್ಟ್, ಅಷ್ಟು ಗಲೀಜಾಗಿಬಿಟ್ಟೈತಿ. ಸೊ ಮನೆ ಅಂತೂ ಹೊಸತನ ಐತಿ. ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಮಾಡಿನ ಕೊಟ್ಟಿದ್ದಾರೆ ಓನರ್. ಸೊ ಆದ್ರೆ ಡಸ್ಟ್ ಯಾಕೆ ಇಷ್ಟು ಬರ್ತಿತ್ತಂದ್ರೆ ಗೊತ್ತಿಲ್ಲ. ಬಹುಶಃ ನಮ್ಮ ಮನೆ ಮುಂದೆ ಏನು ಮನೆ ಕಟ್ಟಕತ್ತಾರಲ್ಲ, ಆ ಒಂದು ರೀಸನಿಂದ ಏನಾದರೂ ಬರ್ತಿರ್ಬೋದು ಅನಿಸ್ತೈತಿ. ಸೊ ಎಲ್ಲ ಧೂಳನ್ನು ತೋರಿಸಿದ್ವಿ ನಿಮ್ಗೆ, ಎಷ್ಟೊಂದು ಧೂಳಿತ್ತು. ಮೇಲ್ಗಡೆನೂ ಎಲ್ಲ ಸಜ್ಜಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸಾಮಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ವಿ. ಬಟ್ ಅದನ್ನೆಲ್ಲ ನಾನು ಇನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ವಿಡಿಯೋ ಮಾಡ್ಕೊಂಡು ಕೂತ್ರೆ, ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡು ಕೂತ್ರೆ ಕೆಲಸ ಮುಗಿಯೋದೇ ಇಲ್ಲ ನೋಡ್ರಿ. ಸೊ ನಮ್ದು ವ್ಲಾಗ್ ಐತೆ ಅಂದ ಕೂಡಲೇ ನಾವು ಸ್ವಲ್ಪ ಆದರೂ ನಾವು ತೋರಿಸ್ಲೇಬೇಕಾಗ್ತೈತಿ. ಸ್ವಲ್ಪ ಅಂದ್ರೂ ತೋರಿಸಿರ್ತೀನಿ ನಾನು ಒಂದು ತಕ್ಕ ಮಟ್ಟಿಗೆ. ಈಗ ನಾನು ನೆಲ ಒರೆಸ್ಕೊಳಕತ್ತೇನೆ ನೋಡ್ರಿ. ಕೈಯಿಂದನೇ ಒರೆಸತ್ತೇನೆ, ಯಾಕಂದ್ರೆ ಮೋಪಿಂದ ಅಷ್ಟು ಕ್ಲೀನ್ ಆಗಂಗಿಲ್ಲ. ಕೈ ಆದ್ರೆ ಅಷ್ಟು ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೋಬೋದು ಅಂಥೇಳಿ. ಮಳೆ ಬರಾಕತ್ತಿತ್ತು, ಹಾಗಾಗಿ ಎಲ್ಲರೂ ಮೇಲ್ಗಡೆ ಓಡಿ ಬಂದೀವಿ, ಯಾಕಂದ್ರೆ ಬ್ಲ್ಯಾಂಕೆಟ್ ತೊಯ್ತೈತೆ ಅಂಥೇಳಿ. ಸೊ ಈ ಕಡೆ ನೋಡ್ಬೋದು ಒಂದಷ್ಟು ಬೆಡ್ ಕವರ ಮತ್ತು ಕರ್ಟನ್ಸ್ ಅದು ಎಲ್ಲ ಹಾಕಿದ್ದೀವಿ. ಇನ್ನೊಂದಷ್ಟು ತೆಗೆದಿಟ್ಟಿವಿ ಒಣಗಿದಾವ ಅಂಥೇಳಿ. ನಮ್ಮ ಹಸ್ಬೆಂಡ್ ಅವ್ರು ನಗಾತಾರೆ, ಯಾಕಂದ್ರೆ ನಮ್ಮ ಸುಂದ್ರಿಗೆ ಕರಿಯ ಬೆನ್ನು ಹತ್ಬಿಟ್ಟಿದ ನೋಡ್ರಿ. ಆವಾಗಿಂದ ಮ್ಯಾವ್ 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 ಅಂಥೇಳಿ. ಸೊ ಈ ಕಡೆ ನೋಡ್ಬೋದಾ, ಮೇಲ್ಗಡೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಸ್ಬೆಂಡ್ ಅವ್ರು ಬಂದು ಈ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡ್ರಿ. ಪಳ ಅಂತ ಹೊಳಾಕತ್ತೈತಿ. ಟೈಲ್ಸ್ ಅಂತೂ ಮುಖ ಎಲ್ಲ ಕಾಣ್ಬೇಕು ಅಷ್ಟು ಕ್ಲೀನ್ ಆಗೈತಿ. ಸೊ ಈ ಕಡೆ ಎಲ್ಲ ಒಂದಷ್ಟು ಕರ್ಟನ್ಸ್ ಎಲ್ಲ ಒಣಗಿದಾವ ಅಂತೇಳಿ ತೆಗೆದಿಟ್ವಿ. ಈಗ ಇಲ್ಲಿ ಆಫೀಸ್ ರೂಮ್ ಒಂದು ಕ್ಲೀನ್ ಮಾಡೋದೈತೆ ನೋಡ್ರಿ. ಬೆಡ್ರೂಮ್ ಒಂದು ಕ್ಲೀನ್ ಆಗೈತಿ. ಈಗ ಆಲ್ಮೋಸ್ಟ್ ಸಂಜೆ ಆಯಿತು. ಸೊ ಇವನ್ನೆಲ್ಲ ತೆಗೆದಿಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಅವರು. ವಯರ್ಗಳು ನೋಡ್ರಿ, ಎಷ್ಟೊಂದು ವಯರ್ಗಳು ಅದಾವ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕಾ. ಇಲ್ಲಿ
ಈ ಕಿಟಕಿಯನ್ನು ಕ್ಲೀನ್ ಮಾಡೋ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಭಾಳ ಗಲೀಜಾಗಿರ್ತೈತಿ, ಅದನ್ನ ತೆಗ್ಯಾಕನ ಬರೋಂಗಿಲ್ಲ. ಹೆಂಗೋ ಮಾಡಿ ತೆಗಿಬೇಕು ಅದನ್ನ. ನೋಡ್ಬೋದು ಇವನ್ನೆಲ್ಲ ಹಿಂಗೆ ಇಟ್ಟಿದ್ದೀವಿ, ಇದೊಂದು ಕ್ಲೀನ್ ಮಾಡ್ಬೇಕಾ. ಸಾಮಾನುಗಳೆಲ್ಲ ಎಲ್ಲಿ ಬೇಕು ಅಲ್ಲೇ ಇಡಾಕತ್ತೇವೆ ನೋಡ್ರಿ. ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಹಿಂಗೆ ಆಗ್ತೈತಿ. ಮನೆ ಎಲ್ಲ ಕ್ಲೀನ್ ಆಯ್ತಂದ್ರೆ ಆಮೇಲೆ ಎಲ್ಲ ಸೆಟ್ ಮಾಡ್ಕೋಬೋದು ನಾವು. ಸೊ ಮೇನ್ ಇಂಪಾರ್ಟೆಂಟಾಗಿ ಕ್ಲೀನ್ ಆಗೋದಿರ್ತೈತಿ ನೋಡ್ರಿ. ಸೊ ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಬರಾಕತ್ತೈತಿ. ಅದ್ರ ಜೊತೆಗೆ ಒಂದಷ್ಟು ನಾವು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ವೇಸ್ಟೆಡ್ ಪೇಪರು, ಬುಕ್ಕು ಅದು ಇದು ಎಲ್ಲ ಸಿಗ್ತಾ ನೋಡ್ರಿ. ಅವನ್ನೆಲ್ಲ ತೆಗಿತೇವಲ್ಲ, ಅದೊಂದು ಚಲೋ. ಇಲ್ಲಿ ನೋಡ್ಬೋದು ನಮ್ಮ ಸುಂದ್ರಿ ಮೈ ಮುರಿಯಾಕತ್ತಾಳ. ಮಲ್ಕೊಳ್ಳೋ ಸ್ಟೈಲ್ ನೋಡ್ರಿ ಈಕಿದ ಹೆಂಗೆ ಮಕ್ಕೊಂದಾಳ. ಸುಂದ್ರಿ ಮೂರು ರೂಮ್ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ. ಸೊ ಇವಾಗ ಕೆಳಗೆ ಬಂದ್ವಿ. ಹಂಗಾಗಿ ಟೀ ಕುಡಿಯೋಣ ಫಸ್ಟ್. ಟೀ ಅಷ್ಟು ಕುಡಿದು ಮತ್ತು ಶಾಂತ ಆಗೋಣಂತ ಮತ್ತು ಕೆಲಸ ಮಾಡೋಣ ಅಂತೇಳಿ ಟೀ ಮಾಡಕ್ಕೆ ಇಟ್ಟಿದ್ದೆ. ನಮ್ಮ ಚಿನ್ನನ ಫ್ರೆಂಡ್ ಮತ್ತೆ ಬಂದು ನೋಡ್ರಿ ಆಟ ಆಡಕ್ಕಂತೇಳಿ. ಸೊ ಟೀ ಮಾಡಿದ್ನಲ್ಲ, ಸೊ 4 ಜನ ಕುಡಿಯೋಣ ಅಂಥೇಳಿ ಕೂತೇವಿ. ಟೀ ಕುಡಿದು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಇವತ್ತು ಇಡೀ ದಿನ ಬರೀ ಕೆಲಸನೇ ಆಗೈತಿ. ಜೊತೆಗೆ ಊಟನೂ ಮಾಡಿದ್ವಿ, ನಾಷ್ಟಾನೂ ಮಾಡಿದ್ದೀವಿ, ಟೀನೂ ಕುಡಿದ್ವಿ. ಈಗ ಇನ್ನು ನೈಟ್ ಊಟ ಅಷ್ಟು ಬಾಕಿ ಉಳ್ದೈತಿ. ಸೊ ಅಡುಗೆ ಅಂತೂ ಆಲ್ಮೋಸ್ಟ್ ಎಲ್ಲನೂ ಐತಿ. ಜಸ್ಟ್ ಸ್ವಲ್ಪ ರೈಸ್ ಮಾಡಿದರೆ ಆಯ್ತಾ. ಸೊ ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಆಗೈತಿ. ಕಿಟಕಿ ಒರೆಸೋದಂದ್ರೆ ದೊಡ್ಡ ಟೆನ್ಷನ್ ನೋಡ್ರಿ ನನಗಂತೂ. ಯಾಕಂದ್ರೆ ಏನು ಕಬ್ಬಿಂದ ಇವು ರಾಡ್ ಅಂತಾರ, ಏನಂತಾರೆ ನೋಡ್ರಿ, ಅವು ಇರ್ತಾವಲ್ಲ, ಅದ್ರೊಳಗೆಲ್ಲ ಇದು ಮಾಡಿ ಕ್ಲೀನ್ ಮಾಡಬೇಕಲ್ಲ. ಕೈಯೇನೋ ಎಲ್ಲರ ಪೆಟ್ಟು ಹಚ್ಕೋತೀವಿ ಮತ್ತು ಬೇಗ ಕ್ಲೀನೂ ಆಗಂಗಿಲ್ಲ. ಟೈಮನ್ನು ಜಾಸ್ತಿ ಕಿಟಕಿಗನ ಹಿಡಿತೈತಿ. ಸೊ ನಮ್ಮ ಹಸ್ಬೆಂಡ್ ಅವರು ಬ್ಯಾಕ್ ಸೈಡ್ ಆ ಕಡೆ ಹೋಗ್ಬಿಟ್ಟು ಗ್ಲಾಸ್ ಅದು ಎಲ್ಲ ಒರೆಸ್ಕೊಂಡು ಬಂದರು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ನೋಟಿಫಿಕೇಶನು ಮರಿಬೇಡಿ. ನಾವು ಜಾಸ್ತಿ ಕಾಲ ಕಳೆಯೋದು ಅಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಹಾಲ್ ಮತ್ತು ಕಿಚನ್ ನೋಡ್ರಿ. ಹಾಗಾಗಿ ಇಲ್ಲಿನ ಜಾಸ್ತಿ ಕೆಲಸ ಬೀಳ್ತೈತೆ ಅಂತಲೇ ಹೇಳ್ಬೋದು. ಇಲ್ಲಿ ಸಾಮಾನುಗಳು ಕೂಡ ಜಾಸ್ತಿ ಇರ್ತಾವೆ. ಮತ್ತು ರೆಗ್ಯುಲರ್ ಆಗಿ ನಾವು ಇಲ್ಲೇ ಕೂಡೋದು, ಟಿ ವಿ ನೋಡೋದು, ಊಟ ಮಾಡೋದು ಎಲ್ಲ ಮಾಡ್ತಿರ್ತೀವಲ್ಲ. ಸೊ ಮತ್ತು ವೇಸ್ಟೆಡ್ ಸಾಮಾನುಗಳನ್ನು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅವು ಗೊತ್ತಾಗಂಗಿಲ್ಲ. ಈಗ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಸಿಗ್ತಿರ್ತಾವೆ. ಎಲ್ಲೆಲ್ಲಂದ್ರೆ ಬೇಗನೆ ಸಿಗ್ತಾವೆ, ಹಾಗೇನಿಲ್ಲ. ಬಟ್ ನಮ್ಮ ಚಿನ್ನು ಹೆಂಗಂದ್ರೆ ಒಂದು ಟಿಪಾಯ್ ಐತಿ, ಅಲ್ಲೆಲ್ಲ ಬುಕ್ಸು ಅದು ಇದು ಎಲ್ಲ ಇಟ್ಕೊಂಡಿರ್ತಾನೆ. ಮತ್ತು ಕೆಲವೊಂದಷ್ಟು ಅವನು ಆಟ ಆಡೋ ಸಾಮಾನುಗಳೆಲ್ಲ ಅದಾವ, ಅವನು ಎಲ್ಲನೂ ಬೇಕಂತೇಳಿ ಇಟ್ಕೊಂಡಿರ್ತಾನೆ. ನಾನು ಕೆಲವೊಂದನ್ನು ತೆಗೆದಿಡ್ಬೇಕಾದ್ರೆ ಅಳಾಕ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದು ತೆಗಿಬೇಡ, ಇದು ತೆಗಿಬೇಡ, ಅದು ಇರಬೇಕಾ ಇದು ಇರಬೇಕಾ ಅಂತೇಳಿ. ಸೊ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಅವನಿಗೆಲ್ಲ ತಿಳಿಸಿ ಹೇಳಿಬಿಟ್ಟು ಎಲ್ಲ ತೆಗೆದಿಡ್ಬೇಕಾಗಿರ್ತೈತಿ. ಸೊ ನೋಡ್ಬೋದು ಇಲ್ಲಿ ಟಿ ವಿನೂ ಎಲ್ಲ ತೆಗೆದ್ವಿ. ಟಿಪಾಯ್ ಒಳಗಂತೂ ಚಿನ್ನನ ಬುಕ್ಸ್ ಅದು ಅದಾವ. ಹಾಗಾಗಿ ಅವನು ಸ್ವಲ್ಪ ಹೆಲ್ಪ್ ಅದು ಮಾಡಾಕತ್ತಾನ. ಏನಂದ್ರೆ ಟಿ ವಿ ನಾವು ವಾಲ್ಗೆ ಹಾಕಿಲ್ಲ ನೋಡ್ರಿ. ಯಾಕಂದ್ರೆ ಬಾಡಿಗೆ ಮನೆ ಅಂದ ತಕ್ಷಣ ವಾಲ್ಗದು ಹಾಕಕ್ಕೆ ಭಯ, ಯಾಕಂದ್ರೆ ಏನಾದರೂ ಅಂತಾರೇನೋ ಅಂಥೇಳಿ. ಸೊ ನಮ್ಮ ಹಸ್ಬೆಂಡ್ ಅವ್ರು ಅನ್ನತ್ತಿದ್ರು ಮೊದಲಿನವ್ರು ಹಾಕಿದ್ರೇನೋ ಅಂಥೇಳಿ. ಯಾಕಂದ್ರೆ ಅಲ್ಲಿ ಗೊತ್ತಾಗತ್ತಿತ್ತು 4 ಮೊಳೆದು ಇದನ್ನು. ಬಟ್ ನಾವು ಹಳೆ ಮನೆಯೊಳಗಂದ್ರೆ ಬೇರೆ ಮನೆಯೊಳಗೆ ಇದ್ವಲ್ಲ, ಅಲ್ಲೂ ಕೂಡ ವಾಲ್ಗೆ ನಾವು ಟಿ ವಿ ಹಾಕೇ ಇರಲಿಲ್ಲ ನೋಡ್ರಿ. ಸೊ ಇಲ್ಲೂ ಕೂಡ ಹಾಕಿಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ಯಾಕೆ ಬಂದೈತಿ. ಬಟ್ ಕಿಚನ್ ಕ್ಲೀನ್ ಇವತ್ತು ಆಗ್ತೈತಿಲ್ಲೋ ಅನ್ಸತೈತಿ. ಯಾಕಂದ್ರೆ ಆಲ್ರೆಡಿ ಟೈಮ್ 9 ಗಂಟೆ ಆಗಿ ಹೋಗೈತೆ ನೋಡ್ರಿ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಕುಂತು ಕೆಲಸ ಮಾಡೋಣ ಅಂತ ಹೇಳಿ ಕರ್ಟನ್ಗಳಿಗೆ ಅವ ರಿಂಗ್ಗಳು ಇರ್ತಾವೆ ನೋಡ್ರಿ. ಸೊ ಅವನ್ನೆಲ್ಲ ಹಾಕೊಂಡು ಕೂತಿದ್ವಿ. ಯಾಕಂದ್ರೆ ಸ್ವಲ್ಪ ಕೂತಂಗನೂ ಆಗ್ತೈತಿ ಮತ್ತು ಕೆಲಸನೂ ಮಾಡಿದಂಗೆ ಆಗ್ತೈತೆ ಅಂತ ಹೇಳಿ. ಇದು ರಿಂಗ್ಗಳು ಹಾಕ್ಬೇಕಾದ್ರೆ ಸ್ವಲ್ಪ ಕೈಗೆಲ್ಲ ಹತ್ತತ್ತಿತ್ತು. ನಮ್ಮ ಹಸ್ಬೆಂಡ್ ಅವ್ರು ಅದ ಅನ್ನತಿದ್ರೆ ಕೈಗೆಲ್ಲ ಹಚ್ಕೊಳಕತ್ತೇನೆ ಅಂತೇಳಿ ಕರ್ಟನ್ಸ್ ಅದು ಕಿಟಕಿಗೆ ಹಾಕಿ ಊಟ ಮಾಡಿದ್ವಿ ನೋಡ್ರಿ. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ರೆಸ್ಟ್ ಮಾಡಕತ್ರ. ನಾನು ಇಲ್ಲಿ ಸ್ಟೆಪ್ಸ್ ಕಡೆ ಕೆಳಗೆ ಸ್ವಲ್ಪ ಸ್ಪೇಸ್ ಐತಿ, ಇಲ್ಲಿ ವಾಷಿಂಗ್ ಮಷಿನ್ ಕೆಲವೊಂದಷ್ಟು ಥಿಂಗ್ಸ್ ಇಟ್ಟಿರ್ತೀವಿ. ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ನೀವು ರೆಸ್ಟ್ ಮಾಡಿರಿ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀರಿ, ಇದಷ್ಟು ನಾನೇ ಮಾಡ್ಕೋತೇನೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ನಾನೇ ಕ್ಲೀನ್ ಮಾಡ್ಕೊಳಕತ್ತೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದು ಸೌಂಡ್ ಕೇಳಾಕತ್ತಿರ್ಬೋದು ನೀವು. ನಿನ್ನೆ ಕೆಲಸ ಮಾಡಿ ಫುಲ್ ಧೂಳೆಲ್ಲ ಇದಾಗ್ಬಿಟ್ಟೈತೆ ನೋಡ್ರಿ. ಗಂಟಲ್ದಾಗ ಸಿಕ್ಕೊಂಡು ಮಾತಾಡೋಕೆ ಬರುವತ್ತ. ಸೌಂಡ್ ಫುಲ್ಲು ಒಂಥರ ಇದು ಬರತೈತಿ, ಗಂಟ್ಲು ಹಿಡ್ಕೊಂಡು ಬಿಟ್ಟೈತಿ. ತಲೆಗದು ಏನಾದರೂ ಸುತ್ಕೊಂಡು ಮುಖ ಕಟ್ಕೊಂಡು ಕ್ಲೀನ್ ಮಾಡ್ಬೇಕಿತ್ತು. ಬಟ್ ಹಂಗೆ ಮಾಡಿದ್ವಲ್ಲ. ಸೊ ನನಗಷ್ಟ ಅಲ್ಲ, ನಮ್ಮ ಹಸ್ಬೆಂಡ್ ಅವ್ರಿಗೂ ಕೂಡ ಗಂಟ್ಲು ಸುತ್ಕೊಂಡು ಬಿಟ್ಟೈತಿ. ಬಟ್ ಅವ್ರದ್ದು ಸೌಂಡ್ ಏನು ಹಿಂಗೆ ಬರತ್ತಿಲ್ಲ, ನನ್ನ ಸೌಂಡ್ ಈ ಥರ ಬರತೈತಿ. ಅಯ್ಯೋ, ನಿನ್ನೆ ಕೆಲಸನೂ ಏನು ಕಂಪ್ಲೀಟ್ ಆಗಲಿಲ್ಲ. ಕಂಪ್ಲೀಟ್ ಅಂದ್ರೆ ಆಲ್ಮೋಸ್ಟ್ ಆಗೈತಿ. ಅಂದ್ರೆ 4 ರೂಮ್ ಅಷ್ಟೇ ಕ್ಲೀನ್ ಆದವು. ಇನ್ನೂ
ಒಂದು ರೂಮ್ ಉಳ್ದೈತಿ, ಅದು ಕಿಚನ್ ರೂಮ್ ಉಳ್ದೈತಿ. ಸೊ ಅದೊಂದು ಕ್ಲೀನ್ ಆದ್ರೆ ಆಯ್ತು. ರಾತ್ರಿ ಎಷ್ಟು 12 ಆಯ್ತು ನೋಡ್ರಿ ಇಷ್ಟೆಲ್ಲ ಮಾಡ್ಬೇಕಂದ್ರೆ. ಸೊ ಫುಲ್ ಡೀಪ್ ಅಂದ್ರೆ ಡೀಪ್ ಕ್ಲೀನ್ ಮಾಡಿದ್ದೇವೆ, ಹಾಗಾಗಿ ಲೇಟ್ ಆಯ್ತು. ಹಾಗಾಗಿ ರಾತ್ರಿ ಸ್ನಾನ ಮಾಡಲಿಲ್ಲ. ಅಷ್ಟು ಲೇಟ್ ಮಾಡಿ ಯಾರು ಮಾಡೋದು ಬಿಡಿ ನಾ ಅಂಥೇಳಿ ಹಂಗೆ ಮಲ್ಕೊಂಡ್ವಿ. ಬಟ್ ಮಲ್ಕೊಂಡ್ರೆ ನಿದ್ದೆ ಕೂಡ ಆಗಲಿಲ್ಲ ನೋಡ್ರಿ. ಅಂದ್ರೆ ನಿದ್ದೆನ ಹತ್ತಲಿಲ್ಲ ರಾತ್ರಿ ಮಲ್ಕೊಂಡಾಗ. ನನಗಂತೂ 3 ಗಂಟೆ ಮುಂದೆ ನಿದ್ದೆ ಹತ್ತಿತ್ತು, ಇಲ್ಲಾಂದ್ರೆ ಒಂಥರ ಇರಿಟೇಟಿಂಗ್ ಆಗತ್ತಿತ್ತು, ನಿದ್ದೆ ಮಾಡೋಕೆ ಮನ್ಸನ್ನ ಆಗ್ಬೇಕಾಗಿತ್ತು. ಸೊ ನಮ್ಮ ಹಸ್ಬೆಂಡ್ ಅವರಂತೂ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಹೋಗಿ ಸ್ನಾನ ಮಾಡಿದ್ದಾರೆ, ಮಾಡಿ ದೇವ್ರ ದೀಪದು ಹಚ್ಚಿ ಈಗ ಐರನ್ ಅದು ಮಾಡ್ಕೊಳಕತ್ತಾರ. ನಾನು ಅದೊಂದು ಕಿಚನ್ ರೂಮ್ ಏನು ಕ್ಲೀನ್ ಮಾಡೋದೈತಲ್ಲ ಅದೊಂದು ಮಾಡ್ಕೊಂಡೇನ ಸ್ನಾನ ಮಾಡ್ಬೇಕಂತ ಸುಮ್ಮನಾಗಿದ್ದೇನೆ. ಸೊ ಈಗ ಫಸ್ಟಿಗೆ ನಾಷ್ಟ ಅದು ಮಾಡಿಬಿಟ್ಟು ಆಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಕಣ್ಣುಗಳೆಲ್ಲ ಫುಲ್ ಉರಿಯಾಕತ್ತ ನೋಡ್ರಿ, ಫುಲ್ ರೆಡ್ ಆಗಿಬಿಟ್ಟಿದ್ವಿ, ವೈಟ್ ಇರೋದೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದಾವು. ಆಮೇಲೆ ತಲೆನೂ ಒಂಥರ ಆಗಿಬಿಟ್ಟೈತಿ, ಸೌಂಡನ್ನು ಕೇಳಿಸ್ಕೊಳತ್ತಿರ್ಬೋದು ನಿಮಗೆ, ಭಾಳ ಕೆಟ್ಟಿದಾಗೈತಿ. ಮತ್ತು ಇನ್ನೊಂದು ಏನಂದ್ರೆ ಚಿನ್ನೂಗ ಸ್ಕೂಲಿಗೂ ಕಳಿಸ್ಲಿಲ್ಲ ನೋಡ್ರಿ, ಯಾಕಂದ್ರೆ ಹೇಳಕ್ಕನ ಆಗಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ನಿ. ಸೊ ಹಾಗಾಗಿ ನಂಗೆ ಎದ್ದು ಹಿಂಗೆ ಟಿಫನ್ ಅದು ಮಾಡಿ ಅವಂಗೆಲ್ಲ ರೆಡಿ ಮಾಡಿ ಕಳ್ಸೋಕೆ ಆಗಂಗಿಲ್ಲ ಅಂಥೇಳಿ ಇವತ್ತು ರಜೆ ಮಾಡೋಕೆ ಹಚ್ಚಿಬಿಟ್ಟಿದ್ವಿ, ಕ್ಯಾನ್ಸಲ್ ಅಂತ ಹೇಳಿದ್ವಿ. ಸೊ ಇವತ್ತನೇನ ಹೆಂಗಾದ್ರೂ ಮಾಡಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕಾ, ಎಲ್ಲ ಆಗಿತ್ತು, ಒಂದು ರೂಮ್ ಒಳಗೈತಿ. ಸೊ ಬರ್ರಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ, ವಿಡಿಯೋನ ಕೊನೆವರೆಗೂ ನೋಡಿರಿ. ನಮ್ಮ ಹಸ್ಬೆಂಡ್ ಅವರಂತೂ ಟಿಫನ್ ಅದು ಎಲ್ಲ ಮಾಡಿಕೊಂಡು ಆಫೀಸ್ಗೆ ಹೋದರು. ನಮ್ಮ ಚಿನ್ನೋಗ ರಜೆ ಮಾಡಿಸಿದ್ದೀವಿ. ಸೊ ಅವ ಟಿ ವಿ ನೋಡ್ಕೋತ ಕೂತಾನ. ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ, ಟಿಫನ್ ಮಾಡಿಬಿಟ್ಟನ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ, ಇಲ್ಲಾಂದ್ರೆ ಹೊಟ್ಯಾಗ ಒಂಥರ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ರಿಸ್ಕ್ ಬೇಡ ಅಂಥೇಳಿ. ಮತ್ತು ನಮ್ಮ ಹಸ್ಬೆಂಡ್ ಅವರು ಕೂಡ ಹೇಳಿ ಹೋಗಿದ್ದಾರೆ, ಅಷ್ಟೊಂದು ಟೆನ್ಷನ್ ತೊಗೊಂಡು ಎಲ್ಲ ಫುಲ್ ರಿಸ್ಕ್ ತೊಗೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡ, ಆರಾಮಾಗಿ ನಿಂಗೆ ಎಷ್ಟಾಗ್ತೈತೆ ಅಷ್ಟು ಮಾಡಂಥೇಳಿ. ಸೊ ಮೊನ್ನೆ ಕೂಡ ನಾವು ರೀಸೆಂಟಾಗಿನ ಮೇಕವರ್ ಮಾಡುವಾಗ ಕ್ಲೀನ್ ಎಲ್ಲ ಮಾಡಿದ್ವಿ. ಸೊ ಅಷ್ಟೊಂದು ಜಾಸ್ತಿ ಕ್ಲೀನ್ ಮಾಡ್ಬೇಕಂತೇನಿಲ್ಲ. ಸೊ ಒಂದಷ್ಟು ಐಟಮ್ಸ್ ಎಲ್ಲ ಹಂಗೆ ಒರೆಸಿಟ್ಕೊಳತ್ತೇನ, ಯಾಕಂದ್ರೆ ಮೊನ್ನೆ ತಾನೇ ಎಲ್ಲ ವಾಶ್ ಮಾಡಿದೇವಲ್ಲ ಹಾಗಾಗಿ. ಸೊ ಇದನ್ನು ಒಂದು ಬಟ್ಟೆದಿಂದ ಒರೆಸ್ಕೊಳತ್ತೇನ, ವುಡನ್ ರ್ಯಾಕ್. ಆಮೇಲೆ ಒಂದಷ್ಟು ಬಾಂಡೆಗಳು ತಿಕ್ಕೊಳ್ತೇನೆ. ಬಾಂಡಿಗಳು ಕೂಡ ಮೇಕವರ್ ಮಾಡೋ ಮುಂದೆ ಪ್ರತಿಯೊಂದು ಬಾಂಡಿ ನಾನು ಒಂದು ಬಿಡ್ದನ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ಅದೊಂದು ಸ್ವಲ್ಪ ನಮ್ಗೆ ಕಡಿಮೆ ಆಗೈತಿ ಈಗ. ಒಂದಷ್ಟು ಸಾಮಾನೆಲ್ಲ ಒಂದು ಸೈಡ್ ಇಟ್ಕೊಂಡು ಬಿಟ್ಟಿದ್ದೇನೆ. ಜಾಸ್ತಿ ನಾವು ಕ್ಲೀನ್ ಮಾಡೋದಿಲ್ಲ. ಏನಂದರೆ ಈಗ ಕಿಚನ್ದು ಕಟ್ಟೆ ಆಮೇಲೆ ಸಾಮಾನುಗಳೆಲ್ಲ ತೆಗೆದ್ಬಿಟ್ಟು ಎಲ್ಲ ಕಪಾಟದು ಎಲ್ಲ ಒರೆಸ್ಕೊಂಡಿದ್ದೇನೆ. ಸೊ ಅದೆಲ್ಲ ಮುಗ್ದೈತಿ. ಈ ಕಡೆ ಗ್ಯಾಸ್ ಅದು ಭಾಳ ಹೊಲಸಾಗಿತ್ತು ನೋಡ್ರಿ. ಸೊ ಅದನ್ನು ಎಲ್ಲ ಸೋಪ್ ಇದನ್ನು ಮಾಡಿಬಿಟ್ಟು ತಿಕ್ಕಾಕತ್ತೇನೆ. ಸೊ ಇದೊಂದು ಕ್ಲೀನ್ ಇತ್ತಂದ್ರೆ ಕಿಚನ್ ಕ್ಲೀನ್ ಅಂದ್ರೆ ಕ್ಲೀನ್ ಕಾಣ್ತೈತೆ ನೋಡ್ರಿ. ಗ್ಯಾಸ್ನ ಕ್ಲೀನ್ ಇರಲಿಲ್ಲ, ಗ್ಯಾಸ್ ಕಟ್ಟಿ ಕ್ಲೀನ್ ಇರಲಿಲ್ಲ ಅಂದ್ರೆ ನೀಟ್ ಅನ್ಸೋದೇ ಇಲ್ಲ. ಫಸ್ಟಿಗೆ ನಾನು ಹಾಗೆ ಮುಸ್ರಿ ಅದು ಇದು ಎಲ್ಲ ಹೊಲಸಿರ್ತಿತ್ತಲ್ಲ ಅದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳತ್ತೇನೆ. ಆಮೇಲೆ ಮತ್ತು ಸೋಪ್ ನೀರು ಅದು ಹಾಕಿ ಆಮೇಲೆ ಕಾತ ತೊಗೊಂಡೆಲ್ಲ ತಿಕ್ಬೇಕಂಥೇಳಿ ತಿಕ್ಕೊಂಡಾಯಿತು. ಆಮೇಲೆ ನೆನಪಾಯ್ತು ನನಗೆ, ಅಯ್ಯೋ ಕಿಟಕಿ ಕಡೆ ಎಲ್ಲ ಸಾಮಾನು ಅದಲ್ಲ ಇನ್ನು ತೆಗ್ದೇ ಇಲ್ಲ ಅಂಥೇಳಿ. ಆಮೇಲೆ ಇವನ್ನೆಲ್ಲ ತಗೊಳಕತ್ತೇನೆ. ಗ್ರೀನ್ ಮ್ಯಾಟ್ ಏನಿತ್ತಲ್ಲ ಅದು ಎಷ್ಟು ಲುಕ್ ಕಾಣ್ತೈತೆ ಅಂದ್ರೆ ಭಾಳ ಚಂದ ಕಾಣ್ತೈತೆ ನೋಡ್ರಿ. ಸೊ ಅದೆಲ್ಲ ತೆಗೆದ್ನಿ. ಆಮೇಲೆ ಈ ಕಡೆ 2 ಬುಟ್ಟಿ ಬಾಂಡಿ ಎಲ್ಲ ತಿಕ್ಕಿದ್ದೇನೆ, ಮತ್ತು ಒಂದಷ್ಟು ರ್ಯಾಕ್ಗಳು, ಸ್ಟೀಲ್ ರ್ಯಾಕ್ಗಳೆಲ್ಲ ತಿಕ್ಕಿಟ್ಟಿದ್ದೇನೆ. ಇವಷ್ಟು ಇಂಪಾರ್ಟೆಂಟ್ ಅಂದ್ಕೂಡ್ಲೆ ಇವನಷ್ಟು ತಿಕ್ಕಿದ್ನಿ. ಎಲ್ಲ ವಾಶ್ನು ಆಯಿತು, ಬಿಸಿಲಿಗೆ ಸ್ವಲ್ಪ ಒಣಗಿದ್ವು. ಆಮೇಲೆ ಮತ್ತೆ ತೊಗೊಂಡು ಬಂದೆ ನೋಡ್ರಿ, ಎಲ್ಲ ಕ್ಲೀನ್ ಆಗೈತಿ ನೋಡ್ಬೋದಾ, ಎಲ್ಲನೂ ಕ್ಲೀನ್ ಮಾಡಿ ಆಯಿತು. ಸೊ ರಿಲ್ಯಾಕ್ಸ್ ಆಯ್ತು ಇವಾಗ ನನಗಂತೂ. ಕಂಪ್ಲೀಟ್ಲಿ ಶ್ರಾವಣಕ್ಕೋಸ್ಕರ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಮುಗೀತು ನೋಡ್ರಿ. ಸೊ ಸಂಜೆ ಆಯ್ತು, ನಮ್ಮ ಹಸ್ಬೆಂಡ್ ಅವರು ಕೂಡ ಬಂದರು, ತಿನ್ನಕ್ಕೆ ಏನೋ ತೊಗೊಂಡು ಬಂದಾರ. ಸೊ ತಿನ್ಕೊಂಡು ಕೂಡೋಣಂತ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನೆ. ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ವಿಡಿಯೋ ಮಾಡಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.